ನಿನಗೆ ಯಾರು ತೊಗೊಂಬ ಅಂದ್ರೆ ಮರ್ಯಾದಿಂದ ಹೋಗಿ ನಿಮ್ಮ ಅಪ್ಪನ ಮನೆ ಕೊಟ್ಟಬಾ ಅದನ್ನು. ನೋಡೋ ನನಗೆ ಮೊದ್ಲ ತಲೆ ಚಿಟ್ಟು ಅನ್ಸಕೊಬೇಡ, ಹೇಳಾಕತ್ತೀನಿ ಕೇಳು. ನಾ ಇವತ್ತಿನವರೆಗೂ ನಿನಗೆ ಬೈದಿಲ್ಲ, ಏನೋ ಆದಷ್ಟು ಸಮಾಧಾನಾಗೆ ಮಾತಾಡೀನಿ. ಸುಮ್ಮನೆ ಒಂಥರ ಮನ್ಸಿಗೆ ನೋವು ಮಾಡಿ ನನ್ನಿಂದ ನೀ ಏನಾರು ಒಂದು ಅನಿಸ್ಕೊಬೇಡ, ಅದಕ್ಕೆ ಹೇಳ್ತಾ ಇದ್ದೀನಿ. ಹೋಗಿ ಮೊದಲು ಅದನ್ನು ಕೊಟ್ಟು ಬರೋ ದಾರಿ ನೋಡು. ಏನು ಅದು ಬೇಕಾಗಿಲ್ಲ ನಮ್ಗೆ, ನನ್ನ ಗಂಡು ಹೇಳಿಲ್ಲ, ನಾನೇ ಹಿರೇತನ ಮಾಡಿ ತೊಗೊಂಡೋದೆ ವಾಪಸ್ ಕಳ್ಸೋಣ ಅಂತ ಬಾಯಿ ಬಿಟ್ಟು ಹೇಳ್ಬೇಕು ನೀ ಅಷ್ಟೇ. ಏನು ಅಲ್ಲ ಏನಾತ್ರಿ? ನಾನು ಒಳ್ಳೇದಕ್ಕೆಲ್ಲ ದುಡ್ತಾ ಇದ್ದೆ, ಇಷ್ಟಕ್ಕೆ ನಾ ಯಾರ್ದಾರ ಮಂದಿ ಮನೆ ಕೇಳಕ್ ಹೋಗೇನೆ. ನಮ್ಮಪ್ಪ ನಮ್ಮವ್ವ ರೀ. ನಿಮ್ಮಪ್ಪ ನಿಮ್ಮವ್ವ ಇದ್ರು ನಿನಗಿದ್ದಾರ, ನನಗಲ್ಲ. ಏನು ಅರ್ಥ ಮಾಡ್ಕೊ. ಮೊದ್ಲ ನಿಮ್ಮವ್ವ ಬಾಯಿಗೆ ಬಂದಂಗೆ ಮಾತಾಡಾಳ, ನನ್ನ ಕೈಲಿ ಏನು ನೀಗೋದಿಲ್ಲ, ಭಿಕ್ಷೆ ಎತ್ತವ, ನಾ 3 ದಿನ ಬಾಳ್ಸಂಗಿಲ್ಲ ಮಗಳನ್ನ, ನೋಡು ಬೀದಿಗೆ ಬಿಡ್ತಾನ ಅನ್ನೋ ಅರ್ಥಕ್ಕೆ ಮಾತಾಡಾಳ. ಅಷ್ಟಾದ್ರೂ ನೀ ಹೋಗಲ್ ರೊಕ್ಕ ತಂದಿಲ್ಲ, ಅದು ನನಗೊಂದು ಮಾತು ಕೇಳಲಾರ್ದ, ಹಿರೇತನ ಮಾಡ್ಲಾರ್ದ. ಹೆಂಗೆ ತಂದಿ ನೀ ರೊಕ್ಕನ? ಬ್ಯಾಡ ಅಂತ ಹೇಳಿದ್ನಿ. ನನ್ನ ಮರ್ಯಾದೆ ಏನಾಯ್ತು? ನಿಮ್ಮವ್ವ ಏನು ತಿಳ್ಕೊಂಡಿರ್ತಾಳ, ನಿಮ್ಮ ಅಪ್ಪ ಏನು ತಿಳ್ಕೊಂಡಿರ್ತಾನ. ಅಷ್ಟಲ್ದ ನಿಮ್ಮವ್ವ ಏನು ಸುಮ್ಮನೆ ಏನು ಕೊಟ್ಟಿರಂಗಿಲ್ಲ, ಬಾಯಿಗೆ ಬಂದಂಗೆ ಮಾತಾಡೇ ಕೊಟ್ಟಿರ್ತಾಳ. ಹೌದೋ ಅಲ್ಲ? ಕರೆ ಹೇಳ, ನನ್ನ ಮುಂದೆ ಮಾತಾಡಿರಂಗಿಲ್ಲ ನಿಮ್ಮವ್ವ. ಆಕೇನು ಅಷ್ಟೇನು ಸುಮ್ಮನೆ ಬಿಡ ಅಂತ ಹೆಣ್ಮಗಳಲ್ಲ. ಮಾತಾಡಿದ್ರು, ಆದ್ರೆ ಅಪ್ಪ ತಲೆ ಕೆಡಿಸ್ಕೊಲಿಲ್ಲ. ಇದೆಲ್ಲ ಆಕಿಗೆ ಸೇರ್ಬೇಕಾದ್ದು. ಒಂದಿನ ಏನಾತ್ ಬಿಡು ಅಂತೇಳಿ ಅವಾಗ ಬೈತು, ಗೊತ್ತಾನ? ನೋಡು, ನನಗೆ ಹೊಳ್ಳ ಬಳ್ಳ ಹೇಳಿದ್ದೆ ಹೇಳೋಕ್ಕಾಗೋದಿಲ್ಲ. ಅಪ್ಪ ಬೈದ, ಅವು ಬೈಲಿಲ್ಲ, ಅವು ಬೈದ್ಲು, ಅಪ್ಪ ಬೈಲಿಲ್ಲ, ಇವೆಲ್ಲ ನನ್ನಂತೇಲೆ ಹೇಳಕ್ಕೆ ಹೋಗ್ಬೇಡ ನೀನು. ಮರ್ಯಾದಿಂದ ರೊಕ್ಕ ಒಯ್ದು ಕೊಡೋದು ನೋಡಷ್ಟೇ. 2 ಲಕ್ಷ ರೂಪಾಯಿದಿಂದ ನಾವೇನಾರ ಕೋಟ್ಯಾಧೀಶ್ವರಕ್ಕಿವೆ? ಅಲ್ರಿ, ಇದು ಬಡ್ಡಿಗೆ ಅದೇ ಕೊಡ್ತಿರಲ್ಲ, ಹಂಗೆ ಕೊಡ್ರಿ. ಯಾಕೆ ಬ್ಯಾಡ ಅನ್ನಕತ್ತೀರಿ? ಕೊಡ್ರಿ, ಏನಾರು ಒಂದು ಒಳ್ಳೇದು ಆಗ್ಬೋದು ಅದಕ್ಕೆ. ಬೇಡ. ಅಲ್ರಿ, ಇದನ್ನ ಕೊಡೋದ್ರಿಂದ ನಾವು ಜೀವನದಾಗ ಒಂಚೂರು ಒಂದು ಲೆಕ್ಕಕ್ಕೆ ಬರ್ತೇವ್ರಿ. ಮೊನ್ನೆ ಎಷ್ಟು ಅವಮಾನ ನೋಡಿದ್ರಿಲ್ಲ? ಶ್ರೀಮಂತರಾದ್ರೆ ಯಾರು ಅವಮಾನ ಮಾಡಲ್ಲ, ನಮ್ಮ ಕಾಲ ಮೇಲೆ ನಾವು ನಿಂತ್ರೆ ಯಾರು ಅವಮಾನ ಮಾಡಲ್ಲ. ಒಂದು 4 ಬಂಗಾರ ಹಾಕೊಂಡು ಹೋದ್ವಿ ಅಪ್ಪ ಎಲ್ಲಾರ ಅಂತಂದ್ರೆ, ಹೌದಪ್ಪ ಅವರು ನೋಡಲ್ ಬಂಗಾರ ಬೆಳೆ ಎಲ್ಲ ಹಾಕೊಂಡಾರ, ಚಲೋ ಅದಾರ ಬಿಡ ಅಂತ ಅಂತಾರೆ. ನಾವು ಹೊಟ್ಟಿಗೆ ಏನು ತಿಂತೀವಿ ಅಂತ ಯಾರು ನೋಡಲ್ಲ, ಬರೀ ನಮ್ಮ ಬುಟ್ಟು ನಮ್ದು ಅರಿವಿ ನಾವು ಏನು ಹಾಕೊಂಡೇವಿ ಅನ್ನೋದಷ್ಟೇ ನೋಡ್ತಾರ. ಇಲ್ಲ, ನನಗೆ ಬೇಡ. ಏನಪ್ಪ ನಾ ಹೇಳಿ ನನಗಂತೂ ಸಾಕಾಗ್ಬಿಟ್ಟತ್ತಾಗ. ಇನ್ನು ಯಾವ ರೀತಿ ಹೇಳ್ಬೇಕನ್ನೋದು ನನಗೆ ತಿಳಿಲಾರ್ದಂಗೆ ಆಗ್ಬಿಟ್ಟತ್ತ. ಯಾಕೆ ಹಿಂಗೆ ಮಾಡ್ತೀರಾ ಏನೋ ನೀವು? ಅಲ್ರಿ, ನಿಮ್ಮನ್ನೇ ನಂಬ್ಕೊಂಬಂದಿನಿ, ನನಗೆ ಜೀವನ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ ಆಸೆ ಇರಂಗಿಲ್ಲನ? ಇರ್ತೈತಿ, ಇರಲಿ, ಅದು ತಪ್ಪೇನಲ್ಲ. ನಾನು ಅದಕ್ಕೆ ಹ್ಞೂ ಅಂತ ಒಪ್ಕೊಂಡೇನಲ್ಲ. ಚಲೋ, ನಾನು ನಿನ್ನ ಚಲೋ ನೋಡ್ಕೋತೀನಿ ಅಂತ ಹೇಳೇನಿಲ್ಲ. ಆದ್ರೆ ಈ ರೊಕ್ಕ ಬೇಡ, ನಾನು ಚಲೋ ಒಂದು ವ್ಯಾಪಾರ ಮಾಡೋಕೆ ಶುರು ಮಾಡೇನಿ. ಇವತ್ತು ಅದನ್ನೇ ಹೇಳ್ಬೇಕಂತ ಖುಷಿಯಾಗಿದ್ದೆ ನಾನು. ಅಷ್ಟರೊಳಗೆ ಈ ರಾಡಿ ತಗೊಂಡು ನಿಂತೀನಿ. ಏನು ವ್ಯಾಪಾರ ಚಾಲು ಮಾಡಿರಿ ಅಷ್ಟು ಖುಷಿಯಾಗಿರೋಂಥದ್ದು? ಪಾನಿಪುರಿ ವ್ಯಾಪಾರ ಮಾಡಕತ್ತೀನಿಲೇ, ಗೊತ್ತನ್ ನಿನಗೆ? ಏನು ಅದೊಂದು 10-15 ರೂಪಾಯಿ ಪ್ಲೇಟಿನ ಪಾನಿಪುರಿ? ಅಯ್ಯ ದೇವ್ರೆ, ಏನು ಕೋಟ್ಯಾಧೀಶ್ವರ ಹಾಕಿರ ಅನ್ನೋ ಅರ್ಥಕ್ಕೆ ಮಾತಾಡಕತ್ತೀರಲ್ಲ ಅದ್ರಾಗ. ಆ ಪಾನಿಪುರಿ ಒಳಗೆ ಏನು ಲಾಭ ಐತ್ರಿ? ಎಂಥದ್ದು ಇಲ್ಲ. ಪಾನಿಪುರಿ ಅಂತ ಏನು ಲಕ್ಷಗಟ್ಟಲೆ ವ್ಯವಹಾರ ಮಾಡತ್ತಾರನ್ನ ಹೇಳ್ತಾರೆ. ಅಂದ್ರೆ ನಿಂಗೆ ಪಾನಿಪುರಿ ದಂಧೆ ಬಗ್ಗೆ ಏನೂ ಗೊತ್ತಿಲ್ಲ? ಅಮ್ಮಸಿ, ಅಯ್ಯೋ ಮಾತಾಡ್ಕೊಂತ ಇಲ್ಲೇ ನಿಂತೇನೆ ಯಪ್ಪ. ನನಗೊಂದು 4 ಪ್ಲೇಟ್ ಪಾನಿಪುರಿ ಕೊಡಪ್ಪ. ಭಾಳ ದಿನ ಆಗಿತ್ತು ತಿಂದೇ ಇಲ್ಲ. ಒಮ್ಮೆ ನಾನು ತಿನ್ಬೇಕಂತಂದ್ರೆ ಎಲ್ಲ ಒಲ್ಸಟ್ ಮಾಡ್ತಾರೆ ಬಿಡು ಅಂತೇಳಿ ನಾವು ತಿನ್ನೋಕೆ ಹೋಗಿದ್ದಿಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ನಾನು ಅಲ್ಲಿ ಪ್ಯಾಟಿಗೆ ಹೋಗಿ ಯಾವಾಗ ತಿನ್ಬೇಕು, ಈ ಹೊಲ ಮನೆ ಜಂಜಾಟ ಬಿಟ್ಟು. ಹೌದಿಲ್ಲ? ನೀ ಏನೋ ಮಾಡಕತ್ತಿ ಅಂತಲ್ಲ, ಈ ಗಿರ್ಜಂದ್ಲ, ಅದಕ್ಕೆ ನನಗೊಂದು ಪ್ಲೇಟ್ ಕೊಡ್ಲಾ? 5 ರೂಪಾಯಿ ಮಕ್ಕಳ ಕೊಟ್ಟೆ. ಇದೇನ ನೀ ಯಾಕೆ ಮಾರಿ ಸಪ್ಪಗೆ ಮಾಡಿ? ಯಾಕೂ ಇಲ್ರಿ. ಯವ್ವ, ನಿನ್ನ ಗಂಡ ಏನೋ ಪಾನಿಪುರಿ ಭಾರಿ ರುಚಿ ಮಾಡ್ಯಾನಂತಲ್ಲ, ಗಿರ್ಜಿ ಅನ್ನಕತ್ತಿದ್ಲ. ಏನು ಕಾಯಂ ಬಿಡ ಅಮಾಸಿ ಕಡೆ ತೊಗೊಳೋದು ಅಂತೇಳಿ. ಭಾರಿ ವ್ಯಾಪಾರ ಆಕತ್ತಂತಲ್ಲ ಯವ್ವ ತಾಯಿ. ಅಯ್ಯೋ ದೇವ್ರಿ, ಹಿಡ್ದಾರ ಯಾರಿಲ್ಲ ಬಿಡ ನಿಮ್ಮನ್ನಂಗಾರ. ಪಾನಿಪುರಿ ಒಳಗೆ ಏನು ವ್ಯಾಪಾರ ಆಕೈತ್ರಿ? ವ್ಯಾಪಾರನೂ ಇಲ್ಲಪ್ಪ. ನೀವು ನೋಡಿದ್ರೆ ವ್ಯಾಪಾರ ಆಕೈತಿ ಅಂತೀರಿ. ಅಯ್ಯೋ ಹುಚ್ಚು ಹುಡುಗಿ, ಪಾನಿಪುರಿಗೆ ವ್ಯಾಪಾರ ಆಕೈತೆ? ಯಾಕಾಲ್ದಾಗದಿ ನೀನು? ಅಯ್ಯೋ ದೇವ್ರೆ, ಕಾಲೇಜ್ ಹುಡುಗ್ಯಾರು, ಸಾಲಿಗೆ ಹೋಗೋ ಹುಡುಗ್ಯಾರು ಎಲ್ಲರೂ ಬದುಕಿರೋದ ಪಾನಿಪುರಿ ಮ್ಯಾಗ, ಗೊತ್ತೈತೇನ? ಅಷ್ಟೇ ಯಾಕೆ ಆಂಟಿಗಳು ಅಂಕಲ್ಗಳು ಈ ವಯಸ್ಸಿನ ಹುಡುಗಿಯರು ಎಲ್ಲರೂ ಬದುಕಿರೋದ ಪಾನಿಪುರಿ ಮ್ಯಾಗ. ಮನ್ಯಾಗ ರೊಟ್ಟಿ ಪಲ್ಯ ತಿಂತಾವ ಇಲ್ಲ ಗೊತ್ತಿಲ್ಲ. ಈ ಕಾಲೇಜ್ ಬಾಗಲ್ಲಾಗ, ಸಾಲಿ ಬಾಗಲ್ಲಾಗ, ಆಮೇಲೆ ಇವು ಮಾಲು ಪಾಲು ಅದಾವಲ್ಲ ಅವ್ಕ್ರ ಬಾಗಲ್ಲಾಗ ಈ ಪಾನಿಪುರಿ ತಿಂದ ಮಾತ್ರ ಬದುಕ್ತಾವ ನೋಡು. ನಿನಗೇನು ಗೊತ್ತಿಲ್ಲನ? ಅಯ್ಯೋ ದೇವ್ರೆ, ನೀ ತಿಂತಿದ್ದಿಲ್ಲ ಪಾನಿಪುರಿ? ತಿಂತೇನಿ, ನನಗೂ ಇಷ್ಟ. ನಾನು ಎಲ್ಲೇ ಹೊರಗೋದ್ರು ಪಾನಿಪುರಿ ತಿನ್ಲಾರ್ದ ಮನೆಗೆ ಬರಲ್ಲ. ಪಾನಿಪುರಿ ತಿಂದರೆ ಫೈನಲ್ ಎಲ್ಲ ಕಂಪ್ಲೀಟ್ ಆಯಿತು ಅಂತ ಅರ್ಥ. ಎಷ್ಟೇ ಶಾಪಿಂಗ್ ಮಾಡಲಿ, ಎಲ್ಲರೂ ಹೋಗಲಿ, ಏನಾರು ತರಲಿ, ಲಾಸ್ಟಿಗೆ 1 ಪ್ಲೇಟ್ ಪಾನಿಪುರಿ ತಿಂದೇ ಮನೆಗೆ ಬರ್ತಿದ್ದಿದ್ದು. ನೋಡು, ನಿನ್ನ ಬಾಯಾಗ ಬಂತವ ಮಾತು. ಮತ್ತೇನು? ಅಯ್ಯೋ ದೇವ್ರೆ, ಗನ್ನ ವ್ಯಾಪಾರ ಪಾನಿಪುರಿ ಖರ್ಚು ಭಾಳ ಕಡಿಮೆ, ಆದರೆ ವ್ಯಾಪಾರ ಜೋರ್ದಾರ್ ಆಕತಿ, ಗೊತ್ತನ? ಹೌದಾ? ಗೊತ್ತಿಲ್ಲಪ್ಪ ನಂಗೆ. ನಾನು 1 ಪ್ಲೇಟ್ ತಿಂದು ಬರ್ತಿದ್ದೆ, ಅಲ್ಲಿ ಅಷ್ಟು ವ್ಯಾಪಾರ ಆಕತಿ ಬಿಡ್ತೈತಿ. ನಾನು ಯಾಕೆ ನೋಡಕ್ಕೆ ಹೋಗ್ಲಿ ರೀ? ನನಗರೆ ಹೆಂಗೆ ಗೊತ್ತಾಕೈತಿ ಹೇಳ್ರಿ ನೋಡೋಣ. ಅದು ಕರೆ ಬಿಡು ಹೋಲಿ. ಆದ್ರೆ ವ್ಯಾಪಾರ ಮಾತ್ರ ಭಾಳ ಮಸ್ತ್ ಆಕತಿವ. ಪ್ರೇಮಕರ, ಪಾನಿಪುರಿ ಬೇಕ್ರಿ ಸೇವ್ ಪುರಿ ಬೇಕಾ? ಚಲೋತ್ತೆ ಒಂದು ಸೇವ್ ಪುರಿನ ಕೊಟ್ಬಿಡಪ್ಪ, ಪಾನಿಪುರಿ ಬೇಡ. ನಮ್ಮೂರಾಗ ಅಮಾಸಿ ಯಾರೂ ಮಾಡಿಲ್ಲ ನೋಡ್ಲಾ, ನೀನ ಮಾಡ್ದೇವ.
ಆಗ್ಲಪ್ಪ ಆಗ್ಲಿ ಚಲೋ ವ್ಯಾಪಾರ ಆಗ್ಲಿ ನೋಡ್ತಿರ ನೀನು ವ್ಯಾಪಾರ ಯಾ ನಮನಿ ಆಕತ್ತಂತೇಳಿ ಆದ್ರೂ ಏನನ್ನು ಈ ಹೆಂಗಸೂರಿಗೆ ನಮಗ ಆತು ಆ ಪಾನಿಪುರಿ ಮ್ಯಾಗ ಅದು ಏನು ಜೀವ ಏನಪ್ಪ ಒಟ್ಟು ಸಮಾಧಾನ ಆಗದಲ್ಲ ನೋಡಮ್ಮಸಿ ತಿನ್ಲಿಲ್ಲ ಅಂದ್ರಲ್ಲ ಭಾರಿ ರುಚಿ ಆಕತ್ತದ ಒಟ್ಟು ತಿನ್ಬೇಕು ಅನ್ನಿಸ್ತದ ಹೊಳ್ಳೊಳ್ಳೆ. ಹಾ ತಗೋರಿ ಪ್ರೇಮಕರ ಸೇವ್ ಪುರಿ 40 ರೂಪಾಯಿ ನೋಡ್ರಿ. ಆದ್ರ ಹೊರಗೆ 40 ರೂಪಾಯಿ, ನಮ್ಮ ಊರನವ್ರು ಎಲ್ಲರಿಗೆ 30 ರೂಪಾಯಿ. ಅಯ್ಯೋ ಚಲೋ ಆತ್ ಬಿಡಪ್ಪ ಹಂಗಾರೆ 10 ರೂಪಾಯಿ ಕಡಿಮೆ ಆತಲ್ಲ ನಿನ್ನ ಕಡೆನ. ಅಲ್ಲ ಕೊಡು ಈ ಒಂದು ಪ್ಲೇಟ್ ತೊಗೊಂಡಕ್ಕೀನಿ, ಹಂಗೇನಾರ ಇನ್ನೊಂದಿಟ್ಟು ಬೇಕನ್ಸಿದ್ ಬಂದು ಒಯ್ತೇನೆ ಅಪ್ಪ. ಆತ್ರಿ ಪ್ರೇಮಕರ. ಅಮ್ಮಸಿ ತಗೋ 30 ರೂಪಾಯಿ. ಹಬ್ಬ ಇದು 30 ರೂಪಾಯಿ ಜೊತೆ ಆತ. ನಿನಗೊಂದು ಪ್ಲೇಟ್ ಹಾಕಿ ಕೊಡ್ಲೇನ? ತಿಂದಕ್ಕೆ ಮೊದಲು ಹೋಗಿ ನಿಮ್ಮ ಅಪ್ಪ ನಿಮ್ಮವ್ನು ರೊಕ್ಕ ಕೊಟ್ವಾ. ಇದು 20-30 ರೂಪಾಯಿಗೆ ದುಡಿಯಾಕ ನೀವು 2 ಲಕ್ಷ ರೂಪಾಯಿ ವಾಪಸ್ ಕೊಡೋಣತ್ತೀರನ? ಕೊಡಲ್ಲ ರೀ ನಾನು. ಏನಾಕೈತಿ ಇದರಿಂದ? ಅಯ್ಯೋ ದೇವ್ರೆ, ದೊಡ್ಡ ಲಾಭನೇ ಇದು ಬಿಸ್ನೆಸ್ ಅಂತ. ಯಾಕೆ ಬಿಸ್ನೆಸ್ ಅಂತ ಹೇಳಿ ಮರ್ಯಾದೆ ತೆಗಿತೀರಿ? ಲೇ ಇದು ಬಿಸ್ನೆಸ್ಸೇ. ಎಷ್ಟು ವ್ಯಾಪಾರ ಆಗೈತಂತ ಮಾಡಿ ಪಾನಿಪುರಿಗೆ. ಒಂದು 150-200 ರೂಪಾಯಿ ಭಾಳ ಅಂದ್ರೆ ಒಂದು 800-900 ರೂಪಾಯಿ ಆಗೋದು ದೊಡ್ಡಾಗದನ? ಏ ಹಂದಿ ಮಸಡಿಕೆ, ಇವತ್ತು 800-900 ಅಲ್ಲ ಏನ, ನಾನು ಚಲೋ ಸ್ಪಾಟ್ ನೋಡಿ ಹುಡುಕ್ಯಾಡಿ ಯೋಚನೆ ಮಾಡಿ ಇಟ್ಟಿರೋದಿದು. ಕಿರಾಣಿ ಅಂಗಡಿ ತೆಗಿತೇನೆ ಅದ್ರ ಅವನತ್ತಾಗ ಬೇಡ. ಏನು ವ್ಯಾಪಾರ ರೂಪಾಯಿ 8 ಲಾಭ ಇರ್ತದೆ ಅದ್ರಾಗ. ಒಂದು ಚೀಟ್ ಫುಲ್ಲು ಕುರ್ಕುರೆ ಮಾರಿದ್ರೆ ಒಂದು 5 ರೂಪಾಯಿ ಲಾಭ ಆಗಲ್ಲ ನೆಟ್ಗೆ. ಅದ್ರಾಗ ಒಂದು ಯಾರು ತೊಗೊಂತಿಂದ್ರೆ ಮುಗಿದು ಓದ್ಕತಿ. ಉಪಯೋಗ ಇಲ್ಲ ಅವೆಲ್ಲ. ಅದಕ್ಕೆ ಅದನ್ನು ತೆಗಿಬೇಕಂತ ತೀರ್ಮಾನ ಮಾಡೀನಿ. ಅದನ್ನು ತೆಗೆದು ಈಗ ಇದನ್ನೇ ಮುಂದುವರ್ಸ್ಕೊಂಡೋಕೀನಿ. ಇವತ್ತು ಬೆಳಗ್ಗೆ ಇದನ್ನೆಲ್ಲ ಬಂದು ರೆಡಿ ಮಾಡ್ಕೊಳ್ಳೋತೀನಿ. ಇದ್ದಿದ್ದಿಲ್ಲ, ಎಲ್ಲೇ ಹೋಗ್ಬಿಟ್ಟಿದ್ದಿ ನಿಮ್ಮಪ್ಪ ನಿಮ್ಮ ಮನೆಗೆ. ಹಂಗಾಗಿ ನಾನು ಒಬ್ಬನ ಎಲ್ಲ ರೆಡಿ ಮಾಡ್ಕೊಂಡು ತೊಗೊಂಡೋದೆ. ವ್ಯಾಪಾರ ಎಷ್ಟಾಗೈತೆ ಅಂತ ಮಾಡಿ ಇವತ್ತು ಒಂದು ದಿನಕ್ಕೆ 3000 ಚಿಲ್ಲರ್ ಆಗೈತಿ. ಈಗ ಇಲ್ಲಿ 30 ರೂಪಾಯಿ. ಬರೇ ಬೆಳಗ್ಗೆ ಎಷ್ಟು 9 ಗಂಟೆಗೆ ಹೋದೆ, ಇಲ್ಲಿಂದ ಎಲ್ಲ ತಯಾರು ಮಾಡ್ಕೊಂಡು ತಂದಿದ್ದೆ. ಎಲ್ಲ 9 ಗಂಟೆಗೆ ಹೋಗಿ ಈಗ ಎಷ್ಟಾಗೈತೆ ಟೈಮು 2:30 ಏನೋ ಆಗೈತಿ. 2:30 ಮಟ್ಟ 3000 ರೂಪಾಯಿ ಅಂದ್ರೆ ಕಡಿಮೆ ಆತನ್ಲೇ. ಈಗ ಮತ್ತೆ ಹೋಗ್ತಾನೆ 5 ಗಂಟೆಗೆ ಹೋಗಿ ರಾತ್ರಿ 7-7:30 8 ಗಂಟೆ ಮಟ್ಟ ನಿಂದಿರ್ತಾನೆ ಅಲ್ಲೇ. ಗೊತ್ತನ? ಬೇರೆ ಅದು ಸಂಜೆಗೆ ಹೋಗೋ ಸ್ಪಾಟ್ ಬೇರೆ ಹುಡುಕೀನಿ. ಬೆಳಗ್ಗೆ ಈಗ ಹೋಗಿದ್ದು ಕಾಲೇಜ್ ಮುಂದೆ. ಕಾಲೇಜ್ ಅಂದ್ರೆ ದೊಡ್ಡ ಕಾಲೇಜ್ ಇತ್ತಲ್ಲ ಆ ಕಡೆ. ಕಾಲೇಜ್ ಈ ಕಡೆ ಅಂಗಡಿಗಳು ಬಸ್ ಸ್ಟ್ಯಾಂಡು ಏಕಾಯ್ತದ, ಅಲ್ಲಿ ಹೋಗಿದ್ದೆ ವಿದ್ಯಾನಗರ ಕಡೆ. ಈ ಕಡೆ ಈಗೇನು ಸಂಜೆಗೆ ಹೋಗ್ಯಾನಲ್ಲ ಅಲ್ಲೇ ಅರ್ಬಿ ಅಂಗಡಿ, ದೊಡ್ಡ ಮಾಲ್, ಅಡ್ಡಾಡೋ ದಾರಿ ಎಲ್ಲ ಐತಲ್ಲಿ. ಅಲ್ಲಿ ಹೊಂಟಾನಿ ಮಸ್ತ್. ಅಲ್ಲಿ ಯಾರು ಇದ್ದಂಗಿಲ್ಲ ಸದ್ಯದ ಮಟ್ಟಿಗೆ. ಇದ್ರೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಾವು ಈ ಕಡೆ ಹಚ್ಕೊಂಡು ನಿಂದಿರ್ತೀವಿ. ಅಲ್ಲಿ ಹೊಂಟೇನಿ ಈಗ. ಏನು 3,500 ರೂಪಾಯ? ಹ್ಞೂನ್ಲೇ, ದಿನಕ್ಕೆ ಬರೀ 3,000 ಹಿಡಿ. ತಿಂಗಳಿಗೆ ಎಷ್ಟಾತಂತ ತಿಳ್ಕೊಂಡಿ ನೀನು? ತಿಂಗಳಿಗೆ 3,000 ಅಂದ್ರೆ 93,000 ರೂಪಾಯಿ ಆಕತ್ರಿ. ಮತ್ತೆ ನನ್ನ ಮಗ್ಗ ಐತಿ ಇಷ್ಟು ವ್ಯಾಪಾರ ಇಷ್ಟದು ಇದು ಅಂಥದ್ದು 3,500 ಆಗಿರೋದು. ಬರೀ ನಾ 3,000 ಲೆಕ್ಕ ಹಿಡ್ದೇನಿ. ಏನ ಪಾನಿಪುರಿ ಒಳಗಿದ್ದಷ್ಟು ಲಾಭ ಯಾವ್ದ್ರಾಗೂ ಇಲ್ಲ. ಏನಾರ ಸೀಸನ್ ಗೀಸನ್ ಇತ್ತಪ್ಪ ಅಂತಂದ್ರೆ ಎಲ್ಲಾರ ಕಾರ್ಯಕಟ್ಟನ ನಡಿ ಜಗದಾಗ ಹೋಗಿ ನಿಂತ್ಕೊಂಡ್ವಿ, ಅಥವಾ ಮದುವೆ ಮುಂಜಿ ನಡಿ ಜಗದಾಗ ಹೋಗಿ ನಿಂತ್ವಿ, ಅಥವಾ ಈ ಹಬ್ಬ ಹುಣ್ಣಿಮ್ಯಾಗ ಅವರ ಮಾಲು ಬಟ್ಟೆ ಅಂಗಡಿ ಅಂತ ಕಡೆ ನಿಂತ್ವಿ. ಮುಕ್ಕಳರೇ ವ್ಯಾಪಾರ. ಏನಿಲ್ಲ ಅಂದ್ರೆ ದಿನಕ್ಕೆ 5,000 ರೂಪಾಯಿ ಮೇಲೆ ವ್ಯಾಪಾರ ಆಕತಿ. ಈಗ ಅದೆಲ್ಲ ತಲೆ ಕೆಡಿಸ್ಕೋಬೇಡ. ನಾನೇ ಬೇಕಾದಂಗೆ ದುಡ್ಡು ನಿನ್ಸಾಕ್ತೀನಿ. ಅವ್ರದ್ದು ಅದಕ್ಕೆ ಬೇಕಲ್ಲ 2 ಲಕ್ಷ ರೂಪಾಯಿ. ಈಗಾಗಲೇ ಈ ಒಂದ್ಸಲ ನನ್ನ ಮರ್ಯಾದೆ ತೆಗ್ದು ಇನ್ಯಾವತ್ತೂ ಇಂಥ ಕೆಲಸ ಮಾಡಕ್ಕೋಬೇಡ. ಏನು ಮೊದಲು ಅದನ್ನು ತೊಗೊಂಡು ನಡಿ. ಆಯ್ತು ರೀ, ಹೋಗಿ 2 ಲಕ್ಷ ರೂಪಾಯಿ ಕೊಟ್ಟು ಬಂದ್ಬಿಡ್ತೀನಿ. ಬೇಜಾರಾಗಿದ್ರೆ ಸಾರಿ ರೀ. ಆಯ್ತು, ಬೇಜಾರೇನಿಲ್ಲ, ಕೊಟ್ಟು ಬಂದ್ಬಿಡೋದನ್ನು ಹೇಳೋರಿಗೆ. ನನ್ನ ಗಂಡನ ತಿಂಗಳಿಗೆ ಇಷ್ಟು ದುಡಿ ಅಂತ ಕೆಲಸ ಹುಡ್ಕೊಳಣ, ನಿಮ್ಮ ರೊಕ್ಕ ನನಗೆ ಬೇಕಾಗಿಲ್ಲ ಅಂತ ಹೇಳು. ಸರಿ. ಇನ್ಮೇಲೆ ಇದೆಲ್ಲ ನೀನೇ ಮಾಡ್ಬೇಕು. ಪನಿ ತಯಾರು ಮಾಡಿಕೊಡೋದು, ಉಳ್ಳಾಗಡ್ಡಿ ಹೆಚ್ಚಿಕೊಡೋದು, ಆಲೂಗಡ್ಡಿ ಕುದಿಸಿ ಸ್ಮ್ಯಾಶ್ ಮಾಡಿಕೊಡೋದು, ಇದೆಲ್ಲ ನೀನೇ ಮಾಡ್ಬೇಕು. ಮತ್ತೆ ಏನು, ಯಾಕಂದ್ರೆ ನಾನು ಇವತ್ತು ಬೆಳಗ್ಗೆನ ಮಾಡ್ಕೊಂಡು ಹೋಗೇನಿ. ಹೆಂಗೆ ಮಾಡೋದು ಅಂತೆಲ್ಲ ಹೇಳ್ಕೊಡ್ತೇನೆ. ಚಂದಾಗಿ ದಿನ ಹೊತ್ತೊಂಡ್ರೆ ಅದು ನಿನ್ನ ಕೆಲಸ. ಸರಿ ಆಯ್ತು. ಆಮೇಲೆ ಇವತ್ತು ಬೇಡ, ಇವತ್ತಿಲ್ಲ, ಭಾನುವಾರ ದಿನ ಇಬ್ಬರು ದುರ್ಗದ ಬೆಲಿಗೆ ಹೋಗ್ಬರೋಣ. ಏನು, ಹೋಗಿ ನಿನಗೆ ಮೊನ್ನೆ ಅರ್ಬಿ ಕೊಡಿಸ್ತೇನೆ ಅಂದೇ ಆಗಲಿಲ್ಲ ನನ್ನ ಕೈಲೇ. ಹೋಗಿ ಚಲೋ ತಂಗೆ ಅರಿಬಿ ಗಿರ್ಬಿ ಏನು ಬೇಕಲ್ಲ ನಿಂಗೆಲ್ಲ ಕೊಡಿಸ್ತೇನೆ ಆಯ್ತಾ? ಸರಿ ರೀ. ಸಾರಿ ರೀ. ನಾ ಮೊದ್ಲು ಇದನ್ನು ತೊಗೊಂಡು ಈಗ ಒಂದು ಊರಾಗ ಒಂದು ಹುರುಪು ಅಡ್ಡಾಡಿ ಬರ್ತೇನೆ. ಏನು ರೀ, ಹೈಜಿನಿಕ್ ಮೇಂಟೈನ್ ಮಾಡ್ಬೇಕು ಅಂದ್ರೆ ಜನಕ್ಕೆ ತಿನ್ನಕ್ಕೆ ಇನ್ನೂ ಇಷ್ಟ ಆಕೈತಿ. ನೀವೇನಾರ ಕಡ್ರ ಬಡ್ರ ಮಾಡಕತ್ರ ಅವ್ರಿಗೆ ವೈಕನ್ ಸಕ್ ನಿಂದಿರ್ತೈತಿ. ಕೈಗೆ ಯಾವತ್ತೂ ಅದು ಪ್ಲಾಸ್ಟಿಕ್ ಕವರಿನ ಗ್ಲೌಸ್ ಬರ್ತೈತಲ್ಲ ಅದನ್ನ ಹಾಕೊಂಡಿರ್ರಿ. ಏನು, ಕುಡಿ ನೀರ್ಲೇನೆ ಚಲೋತ್ತಂಗೆ ಪಾನಿ ಮಾಡ್ಕೊಡ್ತೀನಿ. ಮನ್ ತಿಂತಾರಂತ ನಾವರ ವೈಕಂತ ಯಾಕೆ ಮಾಡೋದು? ಹೌದಿಲ್ಲ? ಉಳ್ಳಾಗಡ್ಡಿ ಹೆಚ್ಚಿಕೊಡ್ತೀನಿ. ಅವು ಇನ್ನೂ ಪಾನಿ ಇವೆಲ್ಲ ರೆಡಿಮೇಡ್ ಪೂರಿ ಸಿಗ್ತಾವನ್ರಿ? ಪೂರಿ ರೆಡಿಮೇಡ್ ಸಿಗ್ತಾವ, ಅವೇನು ತಲೆ ಕೆಡಿಸ್ಕೊಬೇಡ ನೀನು. ಏನು, ನಾ ಎಲ್ಲ ಮಾಡ್ತೀನಿ. ಸರಿ, ಉಳ್ಳಾಗಡ್ಡಿ ಅದು ಒಂದು ಡಬ್ರಿ ತುಂಬ ಹೆಚ್ಚಿಕೊಡ್ತೀನಿ. ಒಂದಿಷ್ಟು ಉಳ್ಳಾಗಡ್ಡಿ ಸಿಪ್ಪಿ ಸುಲಿದು ಹಿಂದೆ ಮುಂದೆ ಹೆಚ್ಚಿ ರೆಡಿ ಮಾಡಿಟ್ಟಿರ್ತೀನಿ. ಅಲ್ಲಿ ಅರ್ಜೆಂಟಿಗೆ ಬೇಕಂದ್ರೆ ಹೆಚ್ಚಿಕೊಳ್ರಿ. ಆಲೂಗಡ್ಡಿನೂ ಅಷ್ಟೇ ಕುದಿಸಿ ಒಂದು ಡಬ್ರಿ ತುಂಬ ಚೆಂದಾಗಿ ಅದಕ್ಕೆ ಚಾಟ್ ಮಸಾಲ ಉದುರಿಸಿ ಬಟಾಣಿ ಕಾಳು ಹಾಕಿಚ್ಕಿ ಅದೆಲ್ಲ ಹದ ಏನೈತೆ ಅದನ್ನು ಮಾಡ್ಕೊಡ್ತೀನಿ. ಅದು ಎಲ್ಲ ಖಾಲಿ ಆದರೂ ನಿಮ್ಗೆ ಸುಲ್ಕೊಳಕ್ಕೆ ಮತ್ತು ಆಲೂಗಡ್ಡಿ ಕೆಳಗಿಟ್ಟಿರ್ತೀನಿ. ಆಯಿತಾ? ಹಾಂ, ನೀ ಏನು ತಲೆ ಕೆಡಿಸ್ಕೊಬೇಡ್ತು. ಈ ಪಾನಿಪುರಿ ಹೆಂಗಂದ್ರೆ ಮಾಡೋದು ಭಾಳ ಈಸಿ. ಒಂದು ಗುಂಡಿ ನೀರಾಗ ಒಟ್ಟು ಪಾನಿಪುರಿ ಮಸಾಲ, ಹಸೆ ಖಾರ, ಪುದೀನ ಅವೆಲ್ಲ ಹಾಕಿ ಮಸ್ತಾಗಿ ಮಾಡೋದು. ಏನು, ಆಲೂಗಡ್ಡಿ ಉಳ್ಳಾಗಡ್ಡಿ ಮೇನ್ ನಮ್ಮ ಬಜೆಟ್ ಇವು. ದೊಡ್ಡ ಖರ್ಚು ಏನಿಲ್ಲ, ಆದರೆ ಹೆಚ್ಚಿಗೆ ಲಾಭ.
ಈ ಐಡಿಯಾ ಮೊದ್ಲು ಬರಲಿಲ್ಲ ಅಂತಲ್ಲ ಆಗ ಮೊದ್ಲು ಬಂದಿತ್ತಂದ್ರೆ ಅದ್ರ ಅವನ್ನ ಇಷ್ಟೊತ್ತಿಗೆ ಶ್ರೀಮಂತ ಆಗಿ ಹೋಗಿರ್ತಿದ್ದೆ. ಇರ್ಲಿ ಏನೋ ದೇವ್ರು ಈಗಾರ ಇವೆಲ್ಲ ಮಾಡೋಕ್ಕೊಂದು ಇದು ಕೊಟ್ಟಾನಲ್ಲ, ಆಕೈತಿ ಸಾಧ್ಯದಾಗ ಆಕತಿ. ರೀ ನನ್ಗೊಂದು ಪ್ಲೇಟ್ ಪಾನಿಪುರಿ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ, ಪಾನಿಪೂರಿ ಮಾಡಿ ಕೊಡುವೆನು, ಸೇವು ಪೂರಿ ತಿನಿಸಿ ಬಿಡುವೆನು, ಥರರಂ ಥರರಂ ಥರರಂ. ಎಲ್ಲ ಕೆಲಸ ಮಾಡಿ ಮುಗಿಸುವೆ, ನೀನೇ ಆಗ ಒಪ್ಪಿಕೊಳ್ಳುವೆ, ಥರರಂ ಥರರಂ ಥರರಂ. ಐ ಲವ್ ಯು ರೀ. ಐ ಲವ್ಸ್ ಯು. ಇವತ್ತು ಬೆಳಿಗ್ಗೆ ಇದೆಲ್ಲ ನೀವ ಮಾಡಿರಿ ಅಂದ್ರೆ ನಂಗೆ ವಿಚಿತ್ರ ಆಗತ್ತಪ್ಪ. ಭೀಮಸೇನ ನಳ ಮಹಾರಾಜರು ಗಂಡಸರಲ್ಲವೇ, ನನ್ನ ಹಾಗೆ ಮೀಸೆ ಹೊತ್ತ ಮಹನೀಯರಲ್ಲವೇ, ಬೆಳಗ್ಗೆ ನಾನೇ ಮಾಡಿಕೊಂಡೆನು, ನೀ ನಿಮ್ಮಪ್ಪನ ಮನೆಗೆ ಹೋಗಿದ್ದಿ, ಎಲ್ಲ ಮಾಡಿಕೊಂಡು ನಾನು ಹೋಗಿ ವ್ಯಾಪಾರ ಮಾಡಿದೆನು, ಈ ಥರರಂ ಥರರಂ ಥರರಂ. ಗಂಡಸರಿಗೆ ಏನು ಬರಲ್ಲ ಅನ್ಕೋಬಿಡ, ಎಲ್ಲ ಬರ್ತತೆ.